ಸೌಜನ್ಯ ಕೇಸ್ ಮರು ತನಿಖೆ, ಬಾಯಿ ಬಿಡದ ಅಜಿತ್ ಹನುಮಕ್ಕನವರ್ ಮತ್ತು ಪಬ್ಲಿಕ್ ರಂಗನಾಥ್. ನಮಸ್ಕಾರ ಗೆಳೆಯರೆ, ಫಸ್ಟ್ ಕನ್ನಡಕ್ಕೆ ಸ್ವಾಗತ. ಇದು ಎಡಿಟರ್ ಸ್ಪೆಷಲ್. ಹಲೋ ಬಾಸ್. ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವಕ್ಕೆ 4 ಕಂಬಗಳಿವೆ ಅಂತ ಸ್ಕೂಲಲ್ಲಿ ಓದಿದ್ದೀವಿ ಅಲ್ವಾ? ಅದರಲ್ಲಿ 4ನೇ ಕಂಬವೇ ನಮ್ಮ ಪತ್ರಿಕೋದ್ಯಮ ಅಥವಾ ಮೀಡಿಯಾ. ಪ್ರತಿದಿನ ರಾತ್ರಿ 8 ಗಂಟೆ ಆಯಿತು ಅಂದರೆ ಸಾಕು, ನಮ್ಮ ಟಿವಿ ಆ್ಯಂಕರ್ಗಳು ಕೋಟು ಟೈ ಹಾಕ್ಕೊಂಡು ಇನ್ನೊಬ್ರು ಸಾದಾ ಸೀದಾ ಥರ ಕಾಣೋ ಕಾಸ್ಟ್ಲಿ ಬಟ್ಟೆ ಹಾಕ್ಕೊಂಡು ಬಂದು ನ್ಯಾಯ, ನೀತಿ, ಧರ್ಮ, ದೇಶಭಕ್ತಿ ಅಂತ ಬೊಬ್ಬೆ ಹೊಡಿತಾರೆ. ಯಾರ್ಯಾರಿಗೋ ಬೈದ್ರೆ, ಎಲ್ಲೋ ಯಾವುದೋ ಸಣ್ಣ ಗಲಾಟೆ ಆದರೆ ಅದಕ್ಕೆ ಗಂಟೆಗಟ್ಟಲೆ ಬ್ರೇಕಿಂಗ್ ನ್ಯೂಸ್ ಕೊಡ್ತಾರೆ. ಆದರೆ 13 ವರ್ಷಗಳಿಂದ ಇಡೀ ಕರ್ನಾಟಕವೇ ಬೀದಿಗಿಳಿದು ಹೋರಾಟ ಮಾಡ್ತಿರುವ ಒಂದು ಅಮಾಯಕ ಹೆಣ್ಣು ಮಗಳ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದ ಬಗ್ಗೆ ಸ್ವತಃ ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಚಾಟಿ ಬೀಸಿದ್ರು, ಕೇಸಿನ ಬಗ್ಗೆ ಮರು ತನಿಖೆಗೆ ಆದೇಶ ಕೊಟ್ಟರು. ಈ ನಮ್ಮ ಬಿಗ್ ಬುಲೆಟಿನ್ ಮತ್ತು ನ್ಯೂಸ್ ಅವರ್ ಆಂಕರ್ಗಳು ಮಾತ್ರ ತುಟಿ ಬಿಚ್ಚಲಿಲ್ಲ. ಯಾಕೆ ಗೊತ್ತಾ? ಬನ್ನಿ ಇವತ್ತು ಹಿಪೋಕ್ರಸಿಯ ಮುಖವಾಡ ಕಳಚೋಣ. ಸುಪ್ರೀಂ ಕೋರ್ಟ್ ಕೊಟ್ಟ ಐತಿಹಾಸಿಕ ಆದೇಶವೇನು? ಗೆಳೆಯರೆ, ಮೊದಲು ವಾಸ್ತವ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ನಿನ್ನೆಯೂ ಇದರ ಮೇಲೆ ವಿಡಿಯೋ ಮಾಡಿದ್ದೀವಿ, ಆದರೂ ಒಂದಿಷ್ಟು ಜಿಸ್ಟ್ ಹೇಳಿ ಮೇನ್ ಮ್ಯಾಟ್ರಿಗೆ ಬರೋಣ. ಅಕ್ಟೋಬರ್ 9, 2012 ಉಜಿರೆಯಲ್ಲಿ ನಡೆದ 17 ವರ್ಷದ ಸೌಜನ್ಯ ಪ್ರಕರಣವನ್ನು ಯಾರೂ ಮರೆತಿಲ್ಲ. 2023 ಜೂನ್ 16 ಸಿಬಿಐ ಕೋರ್ಟ್ 11 ವರ್ಷಗಳ ಕಾಲ ಜೈಲಿನಲ್ಲಿದ್ದ ಅಮಾಯಕ ಸಂತೋಷ್ ರಾವ್ನನ್ನ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಬಿಡುಗಡೆ ಮಾಡಿತು. ನೈಜ ಅಪರಾಧಿಗಳು ಯಾರು ಅನ್ನೋ ಪ್ರಶ್ನೆಗೆ ಇನ್ನೂ ಉತ್ತರವೇ ಸಿಗಲಿಲ್ಲ. ಆದರೆ ಏಪ್ರಿಲ್ 29, 2026 ನಮ್ಮ ದೇಶದ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಾದ ಸಂಜಯ್ ಕುಮಾರ್ ಮತ್ತು ಕೆ ವಿನೋದ್ ಚಂದ್ರನ್ ಅವರ ಪೀಠ ಒಂದು ಬಹುದೊಡ್ಡ ಆದೇಶ ನೀಡಿತು. ರಾಜ್ಯ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡ ಸುಪ್ರೀಂ ಕೋರ್ಟ್ ಏನೇನು ಹೇಳ್ತು ಗೊತ್ತಾ? ಪ್ರಕರಣದ ಮರು ತನಿಖೆ, ಡಿ ನೋವೋ ಇನ್ವೆಸ್ಟಿಗೇಷನ್ ಮಾಡಲು ನೀವು ಕೈಗೊಂಡ ಕ್ರಮಗಳೇನು? ವಿವರವಾದ ವರದಿ ಕೊಡಿ. ಬೇರೆ ಪ್ರಭಾವಿ ಆರೋಪಿಗಳ ಪಾತ್ರವನ್ನು ತನಿಖೆ ಮಾಡಲು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ SIT ರಚನೆ ಮಾಡಬಹುದೇ? ಈ ಬಗ್ಗೆ ಸ್ಪಷ್ಟ ಅಫಿಡವಿಟ್ ಸಲ್ಲಿಸಿ. ಎಲ್ಲಕ್ಕಿಂತ ಮುಖ್ಯವಾಗಿ ಈ ಪ್ರಕರಣದಲ್ಲಿ ಈಗಾಗಲೇ ಕೆಲವು ಸಾಕ್ಷಿಗಳು ನಿಗೂಢವಾಗಿ ಸತ್ತಿದ್ದಾರೆ, ಉಳಿದಿರುವ ಸಾಕ್ಷಿಗಳಿಗೆ ಜೀವ ಬೆದರಿಕೆ ಇದೆ, ಅವರಿಗೆ ತಕ್ಷಣ ಭದ್ರತೆ ಒದಗಿಸಿ ಅಂತ ರಾಜ್ಯದ AAG ಅವಿಷ್ಕಾರ್ ಸಿಂಘ್ವಿ ಅವರಿಗೆ ಖಡಕ್ ವಾರ್ನಿಂಗ್ ಕೊಡ್ತು. ಇದು 13 ವರ್ಷಗಳಿಂದ ಒದ್ದಾಡ್ತಿದ್ದ ಸೌಜನ್ಯಾಳ ತಾಯಿ ಕುಸುಮಾವತಿಯವರ ಹೋರಾಟಕ್ಕೆ ಸಿಕ್ಕ ಬಹುದೊಡ್ಡ ಜಯ. ಅಸಲಿಗೆ ಇದು ಬ್ರೇಕಿಂಗ್ ನ್ಯೂಸ್ ಆಗಬೇಕಿತ್ತಲ್ವಾ? ಖಂಡಿತ ಆಗಬೇಕಿತ್ತು. ಆದರೆ ನಮ್ಮ ಟಿವಿ ವಾಹಿನಿಗಳಲ್ಲಿ ಏನಾಯಿತು? ಕಿವುಡಾಗಿಸುವ ಮೌನ ಮತ್ತು ಕೋಮುವಾದದ ವ್ಯಾಪಾರ. ಇದೇ ಏಪ್ರಿಲ್ 29 ಮತ್ತು 30, 2026 2 ದಿನಗಳ ನಮ್ಮ ಜನಪ್ರಿಯ ವಾಹಿನಿಗಳ ಪ್ರೈಮ್ ಟೈಮ್ ಶೋಗಳಲ್ಲಿ ಏನಾಗ್ತಿತ್ತು ಅಂತ ನೋಡೋಣ. ಪಬ್ಲಿಕ್ ಟಿವಿಯಲ್ಲಿ HR ರಂಗನಾಥ್ ಅವರ ಬಿಗ್ ಬುಲೆಟಿನ್ ಕಾರ್ಯಕ್ರಮದಲ್ಲಿ ಸೌಜನ್ಯ ಕೇಸ್ ಬಗ್ಗೆ ಒಂದೇ ಒಂದು ಸಣ್ಣ ಚರ್ಚೆಯೂ ಇರಲಿಲ್ಲ. ಬದಲಾಗಿ ಅವರು ಬೌರಿಂಗ್ ಆಸ್ಪತ್ರೆ ಬಳಿ ಗೋಡೆ ಕುಸಿದು 7 ಜನ ಸತ್ತ ಬಗ್ಗೆ, ಪಂಚರಾಜ್ಯಗಳ ಎಕ್ಸಿಟ್ ಪೋಲ್ ಬಗ್ಗೆ, ಪಶ್ಚಿಮ ಬಂಗಾಳದ ಚುನಾವಣೆ ಬಗ್ಗೆ ಮತ್ತು ಅಮೆರಿಕದ ಪಾಸ್ಪೋರ್ಟ್ನಲ್ಲಿ ಟ್ರಂಪ್ ಫೋಟೋ ಬಂದ ಬಗ್ಗೆ ಗಂಟೆಗಟ್ಟಲೆ ವಿಶ್ಲೇಷಣೆ ಮಾಡಿದ್ರು. ಇಡೀ ರಾಜ್ಯದ ಕನ್ನಡಿಗರು ಕಾಯ್ತಿದ್ದ ಸುಪ್ರೀಂ ಕೋರ್ಟ್ ಆದೇಶ ಇವ್ರಿಗೆ ಸುದ್ದಿನೇ ಅನಿಸ್ಲಿಲ್ಲ. ಕೇವಲ ತಮ್ಮ ವೆಬ್ಸೈಟ್ನಲ್ಲಿ ಒಂದು ಸಣ್ಣ ಲೇಖನ ಹಾಕಿ ಕೈ ತೊಳ್ಕೊಂಡ್ರು. ಇನ್ನು ಸುವರ್ಣ ನ್ಯೂಸ್ನ ಅಜಿತ್ ಹನುಮಕ್ಕನವರವರ ಲೆಫ್ಟ್, ರೈಟ್ ಆ್ಯಂಡ್ ಸೆಂಟರ್ ಕಾರ್ಯಕ್ರಮಕ್ಕೆ ಬರೋಣ. ಅವರು ಸದಾ ಎಗರಾಡಿಕೊಂಡು ವ್ಯವಸ್ಥೆಯನ್ನು ಪ್ರಶ್ನಿಸುವವರಂತೆ ಸಖತ್ತಾಗಿ ಆ್ಯಕ್ಟಿಂಗ್ ಮಾಡ್ತಾರೆ. ಆದರೆ ಅಂದು ಅವರು ಪಶ್ಚಿಮ ಬಂಗಾಳದಲ್ಲಿ BJP ಮತ್ತು TMC ಫೈಟ್ ಬಗ್ಗೆ ಮತ್ತು ಯೂನಿಫಾರ್ಮ್ ಸಿವಿಲ್ ಕೋಡ್ UCC ಬಗ್ಗೆ ಡಿಬೇಟ್ ಮಾಡ್ತಾ ಕೂತಿದ್ರು. ಯಾಕೆ ಮಿಸ್ಟರ್ ಅಜಿತ್? ಸೌಜನ್ಯ ಕರ್ನಾಟಕದ ಮಗಳಲ್ವಾ? ಈ ಹಿಂದೆ ಇದೇ ಆಂಕರ್ಗಳು ಸೌಜನ್ಯ ಪ್ರಕರಣದ ಬಗ್ಗೆ 10 ಕಾರ್ಯಕ್ರಮಗಳನ್ನು ಮಾಡಿದ್ರು. ಆದರೆ ಹೋರಾಟಗಾರರನ್ನು ಬೆಂಬಲಿಸುವ ಬದಲು ಅನಾಮಿಕನ ನಂಬಿ SIT ರಚನೆ ಮಾಡಿತ ಸರ್ಕಾರ ಅಂತ ಪ್ರಶ್ನಿಸಿ ಪ್ರಭಾವಿಗಳನ್ನು ಪರೋಕ್ಷವಾಗಿ ಬೆಂಬಲಿಸುವ ಕಾರ್ಯಕ್ರಮಗಳನ್ನು ಮಾಡಿದ್ರು. ನಿವೃತ್ತ DYSP ರುದ್ರಮನಿಯವರ ಸಂದರ್ಶನ ಮಾಡಿ ನರೇಟಿವ್ ಬದಲಿಸುವ ಪ್ರಯತ್ನ ಮಾಡಿದ್ರು. ಅಸಲಿ ವಿಷಯ ಏನು ಗೊತ್ತಾ ಯುವಜನರೇ? ಈ ಕೇಸ್ನಲ್ಲಿ ಆರೋಪಿಗಳು ಮತ್ತು ಸಂತ್ರಸ್ತರು ಒಂದೇ ಕೋಮಿಗೆ ಸೇರಿದವರು. ಇಲ್ಲಿ ಹಿಂದೂ ಮುಸ್ಲಿಂ ಲವ್ ಜಿಹಾದ್ ಅಂತ ಬಣ್ಣ ಬಳಿಯೋಕೆ ಸಾಧ್ಯವಿಲ್ಲ. ಅದು ಇವರ ನೋವು. ಆರೋಪಿಗಳು ಪ್ರಭಾವಿಗಳು, ಬೇಕಾದಾಗ ಬೇಕಾದ ಕಡೆಗೆ ಸೂಟ್ ಕೇಸ್ ಕಳಿಸುವ ತಾಕತ್ತುಳ್ಳವರು.
ಅದು ಇವರ ಮೌನಕ್ಕೆ ಕಾರಣ ಅಂತ ಸೋಷಿಯಲ್ ಮೀಡಿಯಾಗಳಲ್ಲಿ ಎರ್ರಾಬಿರ್ರಿ ಚರ್ಚೆ ಆಗ್ತಿವೆ. ಅದೇ ಅಜಿತ್ ಹನುಮಕ್ಕನವರ್ 2024 ಮೇ ತಿಂಗಳಲ್ಲಿ ಜನಸಂಖ್ಯೆ ಬಗ್ಗೆ ಚರ್ಚೆ ಮಾಡುವಾಗ ನಿರ್ದಿಷ್ಟ ಸಮುದಾಯದ ಬಗ್ಗೆ ಸುಳ್ಳು ಮತ್ತು ಪ್ರಚೋದನಕಾರಿ ಹೇಳಿಕೆ ನೀಡಿ ಅವರ ವಿರುದ್ಧ FIR ಕೂಡ ದಾಖಲಾಗಿತ್ತು. ಇವರಿಗೆ ಕೋಮುವಾದ ಬಿತ್ತಿ TRP ತರುವ ಸುದ್ದಿಗಳೆಂದರೆ ಇಷ್ಟ ನೋಡಿ. ಆದರೆ ನ್ಯಾಯಾಲಯವೇ ತರಾಟೆಗೆ ತೆಗೆದುಕೊಂಡರೂ ಪ್ರಭಾವಿಗಳ ವಿರುದ್ಧ ಧ್ವನಿ ಎತ್ತಲು ಇವರದೇ ಆದ ಕ್ರುಯಾಲಿಟಿ ಪತ್ರಿಕಾ ಧರ್ಮ ಅಡ್ಡಿ ಬರುತ್ತೆ. ಗ್ಯಾಗ್ ಆರ್ಡರ್ ನೆಪ ಮತ್ತು ನ್ಯಾಯಾಲಯದ ಏಟು. ದೋಸ್ತ್, ಈಗ ನೀವು ಕೇಳಬಹುದು, TV ವಾಹಿನಿಗಳಿಗೆ ಕೋರ್ಟಿಂದ ತಡೆಯಾಜ್ಞೆ ಇತ್ತಲ್ವಾ, ಗ್ಯಾಗ್ ಆರ್ಡರ್, ಅದಕ್ಕೆ ಸುದ್ದಿ ಮಾಡಿಲ್ವೇನೋ ಅಂತ. ಇದು ಶುದ್ಧ ಸುಳ್ಳು. ಬನ್ನಿ ವಾಸ್ತವ ಏನೆಂದು ನೋಡೋಣ. ಹೌದು, ಧರ್ಮಸ್ಥಳದ ಆಡಳಿತ ಮಂಡಳಿಯವರು ಮಾಧ್ಯಮಗಳ ವಿರುದ್ಧ ಒಂದು ಗ್ಯಾಗ್ ಆರ್ಡರ್ ತಂದಿದ್ರು. ಆದರೆ ಆಗಸ್ಟ್ 8, 2025ರಂದು ನಮ್ಮ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಾದ ರಾಜೇಶ್ ಬಿಂದಾಲ್ ಮತ್ತು ಮನಮೋಹನ್ ಅವರ ಪೀಠ ಈ ತಡೆಯಾಜ್ಞೆಯನ್ನು ಸಂಪೂರ್ಣವಾಗಿ ತಳ್ಳಿ ಹಾಕಿತ್ತು. ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳ್ತು ಸ್ನೇಹಿತರೆ, ಇಂಥ ಗ್ಯಾಗ್ ಆರ್ಡರ್ಗಳು ಸೂಪರ್ ಇಂಜೆಕ್ಷನ್ಗಳಿದ್ದಂತೆ. ಅವು ವಾಕ್ ಸ್ವಾತಂತ್ರ್ಯವನ್ನೇ ಹತ್ತಿಕ್ಕುತ್ತವೆ. ನಾವು ಸ್ವತಂತ್ರ ದೇಶದಲ್ಲಿ ಬದುಕುತ್ತಿದ್ದೇವೆ ಅಂತ. ಕೋರ್ಟ್ ಇಷ್ಟು ಸ್ಪಷ್ಟವಾಗಿ ನಿರ್ಭೀತವಾಗಿ ರಿಪೋರ್ಟ್ ಮಾಡಿ ಅಂತ ಆದೇಶ ಕೊಟ್ಟ ಮೇಲೂ ಏಪ್ರಿಲ್ 2026ರಲ್ಲಿ ಬಂದ ಆದೇಶವನ್ನು ಈ ವಾಹಿನಿಗಳು ಯಾಕೆ ಮುಚ್ಚಿಟ್ಟವು? ಜಾಹೀರಾತುದಾರರ ಪ್ರಭಾವ ಅಥವಾ ಪ್ರಭಾವಿ ಸಂಸ್ಥೆಗಳೊಂದಿಗಿನ ಒಳಗೊಟ್ಟಿನ ಅವ್ಯವಹಾರವೇ? ಪತ್ರಿಕೋದ್ಯಮದ ಎಥಿಕ್ಸ್ ಅಂದರೆ ಪ್ರಭಾವಿಗಳ ಮುಂದೆ ಮಂಡಿಯೂರದ ಸ್ನೇಹಿತರೆ? ನೋ, ನೆವರ್. ಹೋರಾಟಗಾರರ ಮೇಲಿನ ದೌರ್ಜನ್ಯ ಮತ್ತು ಪರ್ಯಾಯ ಮಾಧ್ಯಮಗಳ ಶಕ್ತಿ. ಮೈನ್ ಸ್ಟ್ರೀಮ್ ಮೀಡಿಯಾ ಮೌನವಾಗಿದ್ದಾಗ ಈ ಕೇಸನ್ನು ಜೀವಂತವಾಗಿಟ್ಟಿದ್ದು ಯಾರು ಗೊತ್ತಾ? ಕೆಲವೇ ಕೆಲವು ಎದೆಗಾರಿಕೆಯುಳ್ಳ ಯೂಟ್ಯೂಬರ್ಗಳು, ಸಾಮಾಜಿಕ ಕಾರ್ಯಕರ್ತರು ಮತ್ತು ಡಿಜಿಟಲ್ ಪೋರ್ಟಲ್ಗಳು. ಆದರೆ ಇವರು ಕೊಟ್ಟ ಬೆಲೆ ಏನು ಗೊತ್ತಾ? ಆಗಸ್ಟ್ 6, 2025ರಂದು ಧರ್ಮಸ್ಥಳದ ಬಳಿ ಕುಡ್ಲ ರ್ಯಾಂಪೇಜ್, ಯುನೈಟೆಡ್ ಮೀಡಿಯಾ ಮತ್ತು ಸಂಚಾರಿ ಸ್ಟುಡಿಯೋದ ಯೂಟ್ಯೂಬರ್ಗಳ ಮೇಲೆ ಸುಮಾರು 25 ಜನರಿದ್ದ ಗುಂಪು ಮಾರಣಾಂತಿಕ ಹಲ್ಲೆ ನಡೆಸಿತು, ಕ್ಯಾಮರಾಗಳನ್ನು ಒಡೆದು ಹಾಕಿತ್ತು. ಸೌಜನ್ಯ ಪರವಾಗಿ ಆರಂಭದಿಂದಲೂ ನಿಂತಿದ್ದ ಪ್ರಜಾಪ್ರಭುತ್ವ ವೇದಿಕೆಯ ಮಹೇಶ್ ಶೆಟ್ಟಿ ತಿಮರೋಡಿಯವರ ಮೇಲೆ ಸಾಲು ಕೇಸ್ ಹಾಕಲಾಯಿತು. ಅವರ ವಿರುದ್ಧ ಪೊಲೀಸ್ ವರದಿ ಆಧರಿಸಿ ರಾಯಚೂರಿಗೆ ಗಡೀಪಾರು ಎಕ್ಸ್ಟರ್ನ್ಮೆಂಟ್ ಮಾಡುವ ಆದೇಶವನ್ನು ಹೊರಡಿಸಲಾಯಿತು. ಯೂಟ್ಯೂಬರ್ ಸಮೀರ್ MB ಮೇಲೆ ಧಾರ್ಮಿಕ ಭಾವನೆಗೆ ಧಕ್ಕೆ ತಂದ ಕೇಸ್ ಹಾಕಲಾಯಿತು. ಇಷ್ಟೆಲ್ಲ ದೌರ್ಜನ್ಯ ನಡೀತಿದ್ರು ಈ ಪಬ್ಲಿಕ್ ಟಿವಿ, ಸುವರ್ಣ ನ್ಯೂಸ್ ಪ್ರಶ್ನೆ ಮಾಡಲಿಲ್ಲ. ಬದಲಿಗೆ ಈ ಘಟನೆಗಳಿಗೆ ಹೈಪ್ ಕೊಟ್ಟು ಮಜಾ ಮಾಡಿದ್ವು. ಡಿಬೇಟ್ಗಳಲ್ಲಿ ಗುದ್ದು ಬಿಡಬೇಕು, ಒಡೆದಾಕ್ಬಿಡಬೇಕು ಅಂತೆಲ್ಲ ಮಾತುಗಳು ಹೊರಬಿದ್ವು. ಆದರೆ ಈ ದಿನ ಪ್ರಜಾವಾಣಿ, ಡೆಕ್ಕನ್ ಹೆರಾಲ್ಡ್ ಮತ್ತು ದ ನ್ಯೂಸ್ ಮಿನಿಟ್ನಂತಹ ಪತ್ರಿಕೆಗಳು ಸುಪ್ರೀಂ ಕೋರ್ಟ್ ಆದೇಶವನ್ನು ವಿವರವಾಗಿ ಜನರಿಗೆ ತಲುಪಿಸಿದವು. ಈ ದಿನ ವಾಹಿನಿಯು ಸೌಜನ್ಯ ಕೇಸ್, ರಾಜ್ಯ ಸರ್ಕಾರ CBIಗೆ ಸುಪ್ರೀಂ ಕೋರ್ಟ್ ನೋಟಿಸ್ ಅಂತ ಸ್ಪಷ್ಟವಾಗಿ ವರದಿ ಮಾಡಿದರೆ, ನಮ್ಮ ಫಸ್ಟ್ ಕನ್ನಡದ ಎಡಿಟರ್ ಸ್ಪೆಷಲ್ ಸೌಜನ್ಯ ಕೇಸ್, ಸುಪ್ರೀಂ ಕೋರ್ಟ್ಸ್ ಬಿಗ್ ಟ್ವಿಸ್ಟ್ ಆಫ್ಟರ್ 14 years, ನ್ಯಾಯ ಸಿಗಬಹುದಾ ಅಂತ ಎಪಿಸೋಡ್ ಮಾಡಿದ್ವಿ. ಇದಲ್ವಾ ಸ್ನೇಹಿತರೆ ನಿಜವಾದ ಪತ್ರಿಕೋದ್ಯಮ ಅಂದರೆ? ಕಣ್ಣೀರಿಗೆ ಬೆಲೆ ಇಲ್ಲವೇ ಯುವ ಜನತೆಯ ಜವಾಬ್ದಾರಿ? ಯುವಜನರೇ, ಒಂದು ಕ್ಷಣ ಯೋಚಿಸಿ. 13 ವರ್ಷಗಳಿಂದ ಮಗಳ ಸಾವಿಗೆ ನ್ಯಾಯಕ್ಕಾಗಿ ಅಲೆಯುತ್ತಿರುವ ತಾಯಿ ಕುಸುಮಾವತಿಯವರ ಕಣ್ಣೀರಿಗೆ ಈ ಮಾಧ್ಯಮಗಳ ದೃಷ್ಟಿಯಲ್ಲಿ ಬೆಲೆ ಇಲ್ಲವೇ? ಸೌಜನ್ಯಾಳ ತಂದೆ ಚಂದಪ್ಪ ಗೌಡ್ರು ನ್ಯಾಯ ಸಿಗುವ ಮುನ್ನವೇ 2025ರ ಜನವರಿಯಲ್ಲಿ ಕ್ಯಾನ್ಸರ್ನಿಂದ ಪ್ರಾಣ ಬಿಟ್ಟರು. ಆ ತಂದೆಯ ನೋವು ಈ ಆಂಕರ್ಗಳ ಹೃದಯಕ್ಕೆ ನಾಟ್ಲಿಲ್ವೇ? ಪತ್ರಿಕಾ ಧರ್ಮ ಅಂದರೆ ಕೇವಲ TRPಗೋಸ್ಕರ, ತನ್ನೊಳಗಿರುವ ಕೋಮುವಾದ ಅನ್ನೋ ನೀಚ ಪ್ರಾಣಿಗೋಸ್ಕರ, ಎಂಜಲು ಕಾಸಿಗೋಸ್ಕರ ಅರಚೋದಲ್ಲ. ಪ್ರಜಾಪ್ರಭುತ್ವದಲ್ಲಿ ಮಾಧ್ಯಮಗಳು ಸತ್ಯವನ್ನು ಮುಚ್ಚಿಡುವ, ಪ್ರಭಾವಿಗಳನ್ನು ರಕ್ಷಿಸುವ ಸಾಧನಗಳಾಗಬಾರದು. ಯಾವಾಗ ಒಂದು ಮಾಧ್ಯಮ ವ್ಯವಸ್ಥೆಯ ಜೊತೆ ಕೈ ಜೋಡಿಸುತ್ತದೆಯೋ ಆಗ ಸಾಮಾನ್ಯ ಮನುಷ್ಯನಿಗೆ ನ್ಯಾಯ ಸಿಗೋದು ಕಷ್ಟವಾಗುತ್ತೆ. ಆದರೂ ನಾವು ನಮ್ಮಂಥ ಮಾಧ್ಯಮಗಳಿರುವಾಗ ಸತ್ಯಕ್ಕೆ ಯಾವತ್ತಿಗೂ ಯಾವಾಗಲೂ ಸಾವಾಗಲು ಸುಲಭಕ್ಕೆ ಬಿಡೋದಿಲ್ಲ. ನಮ್ಮ ಕಡೆಯ ಉಸಿರಿನವರೆಗೂ ಸತ್ಯದ ಪರವಾಗಷ್ಟೇ ನಿಲ್ಲುತ್ತೇವೆ. ಎಂಜಲು ಕಾಸು, ಪ್ರಭಾವ, ಲಾಬಿ, ಕೋಮುವಾದದ ಪರ ಜೀವ ಹೋದರೂ ನಿಲ್ಲೋದಿಲ್ಲವೆಂದು ಪ್ರಮಾಣ ಮಾಡ್ತೇವೆ. ಇನ್ನಾದರೂ ಈ ಬ್ರೇಕಿಂಗ್ ನ್ಯೂಸ್ ವ್ಯಾಪಾರಿಗಳನ್ನು ಪ್ರಶ್ನಿಸಲು ಶುರು ಮಾಡಿ. ವ್ಯಕ್ತಿನಿಷ್ಠ ಮತ್ತು ಕೋಮುವಾದಿ ಸುದ್ದಿ ಮಾಧ್ಯಮಗಳ ಹಿಂದೆ ಹೋಗುವ ಬದಲು ಸತ್ಯವನ್ನು ನಿರ್ಭೀತವಾಗಿ ತೋರಿಸುವ ಪರ್ಯಾಯ ಮತ್ತು ಡಿಜಿಟಲ್ ಮಾಧ್ಯಮಗಳನ್ನು ಬೆಂಬಲಿಸಿ. ಸೌಜನ್ಯಾಳಿಗೆ ನ್ಯಾಯ ಸಿಗುವವರೆಗೂ ನಿಮ್ಮೆಲ್ಲರ ಧ್ವನಿ ಸಾಯಬಾರದು ಸ್ನೇಹಿತರೆ.
ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಸತ್ಯ ಏನು ಅಂತ ಎಲ್ರಿಗೂ ತಿಳಿಲಿ. ನೋಡ್ತಾ ಇರಿ ಫಸ್ಟ್ ಕನ್ನಡ, ಆಗೋದಲ್ಲ ಒಳ್ಳೆಯದಕ್ಕೆ. ಜೈ ಹಿಂದ್, ಜೈ ಕರ್ನಾಟಕ.